ಚಾಮರಾಜನಗರ ಶೂಟೌಟ್ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಟಿವಿ5 ನಲ್ಲಿ ಮರಣೋತ್ತರ ಪರೀಕ್ಷೆಯ ಡೀಟೇಲ್ಡ್ ರಿಪೋರ್ಟ್ ನ ಬಿಚ್ಚಿಡ್ತಾ ಇದ್ದೀವಿ. ನೋಡಿ, ಈ ಪ್ರಕರಣ ರಾಜ್ಯದಲ್ಲಿ ಸಾಕಷ್ಟು ರೀತಿಯಾಗಿ ಚರ್ಚೆಯನ್ನು ಹುಟ್ಟಾಕಿದಂತ ಪ್ರಕರಣ. ಮತ್ತೆ ಅರಣ್ಯ ಇಲಾಖೆಯವ್ರದ್ದು ಒಂದು ಸ್ಟೋರಿ ಇತ್ತು, ಈ ಕಡೆ ಕುಟುಂಬಸ್ಥರದ್ದು ಒಂದು ಕತೆ ಇತ್ತು. ಯಾವುದು ಸತ್ಯ, ಯಾವುದು ಇಲ್ಲಿ ಮಿಸ್ಟೇಕ್ ಆಗಿದೆ, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿತ್ತು. ಎಲ್ಲದಕ್ಕೂ ಮರಣೋತ್ತರ ಪರೀಕ್ಷೆಯ ಡೀಟೇಲ್ ರಿಪೋರ್ಟ್ ಬರಲಿ ಅಂತ ವೇಟ್ ಮಾಡಲಾಗ್ತಾ ಇತ್ತು. ನಿಮ್ಮ ಟಿವಿ5 ಮರಣೋತ್ತರ ಪರೀಕ್ಷೆಯ ಮೆಗಾ ಎಕ್ಸ್ಕ್ಲೂಸಿವ್ ಏನ್ ನಡೆದಿತ್ತು, ಹೇಗ್ ಡೆತ್ ಆದ್ರು, ಏನಾಗಿದೆ ನೋಡಿ. ಸಾಕಷ್ಟು ರೀತಿಯಾದಂತ ಆರೋಪಗಳು ಈ ಪ್ರಕರಣದಲ್ಲಿ ಇದ್ದಿವೆ. ಬೇಕು ಅಂತಾನೆ ಶೂಟ್ ಮಾಡಿದ್ದಾರೆ, ಪ್ಲಾನ್ಡ್ ಆಗಿ ಶೂಟ್ ಮಾಡಿದ್ದಾರೆ, ಜೀವ ಉಳಿಸ್ಕೊಳ್ಳೋದಕ್ಕೆ ಅಂತ ಶೂಟ್ ಮಾಡಿರೋದಲ್ಲ, ಜೀವ ತೆಗೆಯೋದಕ್ಕೆ ಅಂತಾನೆ ಶೂಟ್ ಮಾಡಿರೋದು. ಆಮೇಲೆ ತುಂಬಾ ಹತ್ತಿರದಿಂದ ಶೂಟ್ ಮಾಡಲಾಗಿದೆ, ಎಲ್ಲ ಗೊತ್ತಿದ್ದೇ ಶೂಟ್ ಮಾಡಲಾಗಿದೆ. ಈ ಥರದ್ದು ಒಂದ್ ಕಡೆಯಲ್ಲಿ, ಇನ್ನೊಂದ್ ಕಡೆಯಲ್ಲಿ ನಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ನಾವು ಶೂಟ್ ಮಾಡಬೇಕಾಯ್ತು, ಕಾಣಿಸ್ಲಿಲ್ಲ, ಕತ್ಲಾಗಿತ್ತು, ಹಾಗಾಗಿ ನಾರ್ಮಲ್ ಆಗಿ ಶೂಟ್ ಮಾಡಿದ್ವಿ, ಈ ಸಂದರ್ಭದಲ್ಲಿ ಡೆತ್ ಆಗಿರಬಹುದು, ಈ ಥರದ್ದು ಕೂಡ ಇತ್ತು. ಎಲ್ಲದಕ್ಕೂ ಉತ್ತರ ಸಿಗ್ಬೇಕು ಅಂತಂದ್ರೆ ರಿಪೋರ್ಟ್ ಬರಬೇಕಾಗಿತ್ತು. ಆ ರಿಪೋರ್ಟ್ ಬಂದಿದೆ. ಏನ್ ನಡೆದಿದೆ ಸ್ಥಳದಲ್ಲಿ, ಏನಾಗಿದೆ, ಸಾವಿಗೆ ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಹಲವು ಸತ್ಯಗಳು ಹೊರಗೆ ಬರ್ತಾ ಇರೋದು ಈ ಮುಖಾಂತರವಾಗಿ. ನೋಡಿ, ಹೊರ ಬಿತ್ತು ಸತ್ತ ಮೂವರ ಮರಣೋತ್ತರ ಪರೀಕ್ಷೆಗೆ ವರದಿ ರಿಪೋರ್ಟ್ ಬಂತು. ಏನ್ ಹೇಳುತ್ತೆ ರಿಪೋರ್ಟ್? ಹಂಗಾದ್ರೆ ವರದಿಯಲ್ಲಿ ಈ ಸಾವಿಗೆ ನಿಖರ ಕಾರಣ ಏನು ಅನ್ನೋದ್ರ ಬಗ್ಗೆ ಉಲ್ಲೇಖ ಆಗಿದೆ. ಶಾರ್ಟ್ ಗನ್ ನಿಂದ ಹತ್ತಿರದಿಂದ ಹೊಡೆದ ಬಗ್ಗೆ ಉಲ್ಲೇಖ ಆಗಿದೆ. ದೂರದಿಂದ ಎಲ್ಲೋ ದೂರ ನಿಂತ್ಕೊಂಡು ಹೊಡೆದ್ವಿ, ನಮಗೆ ಕಾಣಿಸ್ತಾ ಇರ್ಲಿಲ್ಲ, ಅಲ್ಲಿ ಕತ್ಲಿತ್ತು, ಗೊತ್ತಾಗ್ಲಿಲ್ಲ, ಅಲ್ಲ, ತೀರಾ ಹತ್ತಿರದಿಂದಾನೇ ಶೂಟ್ ಮಾಡಲಾಗಿದೆ ಅನ್ನೋದು ಉಲ್ಲೇಖ ಆಗಿದೆ. ಶಾರ್ಟ್ ಗನ್ ನಿಂದ ತುಂಬಾ ಹತ್ತಿರದಿಂದಲೇ ಶೂಟ್ ಮಾಡಲಾಗಿದೆ. ವರದಿ ಇದನ್ನೇ ಹೇಳ್ತಾ ಇದೆ. ಸತ್ತ ಮೂವರ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಬಂದಿದೆ. ಈ ರಿಪೋರ್ಟ್ ಇದನ್ನ ಉಲ್ಲೇಖಿಸ್ತಾ ಇದೆ. ವರದಿಯಲ್ಲಿ ಸಾವಿಗೆ ನಿಖರವಾದಂತ, ಇಲ್ಲಿವರೆಗೂ ಅಂದಾಜು, ಹಂಗಾಗಿರ್ಬೋದು, ಹಿಂಗಾಗಿರ್ಬೋದು, ಹಂಗಂತೆ ಹಿಂಗಂತೆ, ಅವ್ರದ್ದೊಂದು ಆರೋಪ, ಇವ್ರದ್ದೊಂದು ಆರೋಪ, ಇದ್ರ ಮಧ್ಯದಲ್ಲಿ ರಾಜಕೀಯ ಬೇರೆ, ಈ ಎಲ್ಲ ಪಕ್ಕಕ್ಕಿಟ್ಟು ರಿಪೋರ್ಟ್ ಏನು ಹೇಳ್ತಾ ಇದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತಂದ್ರೆ, ತೀರಾ ಹತ್ತಿರದಿಂದಲೇ ಶೂಟ್ ಮಾಡಿರೋದು ಹೌದು, ಶಾರ್ಟ್ ಗನ್ನಿಂದ ಹತ್ತಿರದಿಂದ ಹೊಡೆದಿದ್ದಾರೆ ಅನ್ನೋದನ್ನು ಉಲ್ಲೇಖಿಸಲಾಗಿದೆ. ಇದು ಚಾಮರಾಜನಗರ ಶೂಟೌಟ್ ಪ್ರಕರಣ ಇತ್ತಲ್ಲ, ಮೂವರು ಡೆತ್ ಆದ್ರಲ್ಲ, ಆ ಒಂದು ರಿಪೋರ್ಟ್ ಸಿಗ್ತಾ ಇರೋದು. ಯಾವ ಕಾರಣಕ್ಕೆ ಅಂತ ಕ್ಲೀನ್ ಆಗಿ ಉಲ್ಲೇಖಿಸಿದ್ದಾರೆ. ಈ ವರದಿಯಲ್ಲಿ ಸಾವಿನ ನಿಖರ ಕಾರಣದ ಬಗ್ಗೆ ಉಲ್ಲೇಖ ಮಾಡಿರೋದು. ನಿನ್ನೆ ತಾನೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇದೇ ಆರೋಪ ಮಾಡಿದ್ರು. ಹತ್ತಿರದಿಂದ ಶೂಟ್ ಮಾಡಿದ್ರು ಅಂತ ಹೇಳಿದ್ರು. ಅದೇ ರಿಪೋರ್ಟ್ ಅಲ್ಲಿ ಉಲ್ಲೇಖ ಆಗಿದೆ. ನಿನ್ನೆ ವಿಜಯೇಂದ್ರ ಆರೋಪ ಇವತ್ತು ವರದಿಯಲ್ಲಿ ಉಲ್ಲೇಖ ಆಗಿರೋದು. ಸಹಜವಾಗಿ ಪ್ರಶ್ನೆಗಳಿಗಿತ್ತು, ಏನ್ ಕತೆ, ಹೇಗೆ ಡೆತ್ ಆಗಿರ್ಬೋದು, ಏನೋ ಗೋಲ್ಮಾಲ್ ನಡೆದಿದೆ, ಏನೋ ಸಮಸ್ಯೆ ಆಗಿದೆ ಅಂತೆಲ್ಲ. ಸೊ ಅದಕ್ಕೀಗ ಉತ್ತರ ಸಿಗ್ತಾ ಇದೆ. ನೋಡಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಉಲ್ಲೇಖಿಸಿದ್ದಾರೆ. ಎಲ್ಲ ಚೆಕ್ ಎಲ್ಲ ಆದ ನಂತರ ಉಲ್ಲೇಖಿಸಿರೋದು ಬೇಸ್ಡ್ ಆನ್ ಈ out of the findings, range of fire of shotgun injury is close range. ತುಂಬಾ ಹತ್ತಿರದಿಂದ ಶೂಟ್ ಮಾಡಲಾಗಿದೆ. ಶವ ಪರೀಕ್ಷೆಯ ವರದಿಯ ಆಧಾರದ ಮೇಲೆ ಶಾರ್ಟ್ ಗನ್ನಿಂದ ಹಾರಿಸಿದ ಗುಂಡಿನ ಗಾಯವು ಅತ್ಯಂತ ಹತ್ತಿರದ ಅಂತರದಿಂದ ಕ್ಲೋಸ್ ರೇಂಜ್ ಸಂಭವಿಸಿದೆ ಅನ್ನೋದನ್ನು ಉಲ್ಲೇಖಿಸಲಾಗಿದೆ. ನೀವು ನೋಡ್ತಾ ಇದ್ರಾ, ವಿಂಡೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಅಲ್ಲ, ಅಲ್ಲಿ ಗಮನಿಸಬಹುದು, ಅದನ್ನು ಉಲ್ಲೇಖಿಸಿದ್ದಾರೆ. ಈ ಪ್ರಕರಣ ದಿನೇ ದಿನೇ ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಯಾಕೆ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆಗಸ್ಟ್ 15ನೇ ತಾರೀಕು ಆದಂಥ ಈ ದುರ್ಘಟನೆ ಆತುರವಾಗಿ ಡೆಡ್ ಬಾಡಿಗಳನ್ನ ಪೋಸ್ಟ್ ಮಾರ್ಟಮಿಗೆ ಕಳಿಸ್ಕೊಡ್ತಾರೆ. ಆದರೆ ಇಷ್ಟು ದಿನಗಳು ಕಳೆದರೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾಗಿದೆ, ಇವತ್ತು ಕೂಡ ಸರ್ಕಾರ ಅದ್ರ ಬಗ್ಗೆ ಹೇಳಿಕೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಅಂತೇಳಿ ಇವತ್ತು ಕೂಡ ಬಹಿರಂಗ ಪಡಿಸೋದಕ್ಕೆ ಇವ್ರ ಕೈಯಲ್ಲಿ ಸಾಧ್ಯ ಆಗಿಲ್ಲ.
ಯಾಕೆ ಈ ಪ್ರಕರಣದಲ್ಲಿ ನಮಗೆ ಸರ್ಕಾರದ ನಡವಳಿಕೆ ಬಗ್ಗೆ ಆಗಲಿ, ಅರಣ್ಯ ಅಧಿಕಾರಿಗಳ ನಡವಳಿಕೆ ಬಗ್ಗೆ ಆಗಲಿ ಅನುಮಾನಗಳು ಹುಟ್ಟಾಗ್ತಾ ಇದೆ ಅಂತ ಹೇಳಿದ್ರೆ, ದಯವಿಟ್ಟು ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಭಾಳ ಹತ್ತಿರದಿಂದ ಈ ಫೋಟೋವನ್ನು ಗಮನಿಸಬೇಕು. ಈ ಭಾವಚಿತ್ರವನ್ನು ತಾವು ನೋಡಿದ್ರೆ ಏನು ಎನ್ಕೌಂಟರಲ್ಲಿ ಏನು ಪ್ರಾಣವನ್ನು ಕಳೆದುಕೊಂಡಿದ್ದಾನೆ, ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಕ್ಲೋಸ್ ರೇಂಜಿಂದ, ಅಂದರೆ ವ್ಯಕ್ತಿಯ ಮೇಲೆ ಹೀಗೆ ಗನ್ನನ್ನು ಇಟ್ಟು ಹೊಡೆದಿರುವಂಥದ್ದು. ಅರ್ಧ ಕಿಲೋಮೀಟ್ರು, 1 ಕಿಲೋಮೀಟ್ರು ಅಥವಾ 500 ಅಡಿ ದೂರದಲ್ಲಿ ಒಂದು ಶೂಟೌಟ್ ಮಾಡಿರ್ತಕ್ಕಂಥದ್ದಲ್ಲ. ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆ ವ್ಯಕ್ತಿಯ ಪಕ್ಕದಲ್ಲಿ ನಿಂತ್ಕೊಂಡು ಅರಣ್ಯಾಧಿಕಾರಿಗಳು ಭುಜದ ಮೇಲೆ ಗನ್ನನ್ನು ಇಟ್ಟು ಶೂಟ್ ಮಾಡಿ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಂದರ್. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನೋಡ್ತಾ ಇದ್ವಿ, ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಕ್ಲೋಸ್ ರೇಂಜಿಂದ ಶೂಟ್ ಮಾಡಿರೋದು, ಡೀಪ್ ಆಗಿ ಗಾಯ ಆಗಿರೋದು, ಡೆತ್ ಆಗಿರೋದು ಅಂತ. ಸೊ ಸಾಕಷ್ಟು ಅನುಮಾನಗಳಂತೂ ಇತ್ತು, ಆಮೇಲೆ ವಾದಗಳು ಕೂಡ ಇತ್ತು, ಆ್ಯಂಗಲ್ಸ್ಗಳು ಕೂಡ ಇತ್ತು. ಈಗ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇರೋದ್ರಿಂದ ವಾಟ್ ನೆಕ್ಸ್ಟ್? ನೀತಿ ಏನಂದ್ರೆ, ಈ 3 ಜನರ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇಟೆಗಾಗಿ ಕಾಡಿನೊಳಗೆ ಬಂದಿದ್ದ ಬೇಟೆಗಾರರು ನಮ್ಮ ಮೇಲೆ ಗುಂಡು ಹಾರಿಸಿದ್ರು. ಆ ವೇಳೆ ಸ್ವಯಂ ರಕ್ಷಣೆಗಾಗಿ ದೂರದಿಂದ ಮತ್ತೆ ಕತ್ತಲಿನಲ್ಲಿ ನಾವು ಗುಂಡು ಹಾರಿಸಿದ್ವಿ. ಆ ವೇಳೆ ಅವರಿಗೆ ಗುಂಡು ತಗಲಿದೆ ಅನ್ನೋ ಅಂತ ಮಾತನ್ನ ಅರಣ್ಯ ಇಲಾಖೆ ಹೇಳ್ತಾ ಇತ್ತು. ಆದ್ರೆ ಬೇಟೆಗಾರರ ಮೇಲೆ ಗುಂಡು ಹಾರಿಸಿದ್ದು ದೂರದಿಂದಲೋ ಅಥವಾ ಹತ್ತಿರದಿಂದಲೋ ಎನ್ನುವ ಮಾತು ಕೇಳಿ ಬಂದಿತ್ತು. ಒಂದು ವೇಳೆ ಅರಣ್ಯ ಸಿಬ್ಬಂದಿ ದೂರದಿಂದ ಗುಂಡು ಹಾರಿಸಿದ್ರೆ 3 ಜನರ ಬೆನ್ನಿಗೋ ಕಾಲಿಗೋ ಅಥವಾ ಬೇರೆ ಇನ್ಯಾವುದೋ ಭಾಗಕ್ಕೆ ಬೀಳ್ತಾ ಇತ್ತು. ಆದ್ರೆ ಅರಣ್ಯ ಸಿಬ್ಬಂದಿ ಉದ್ದೇಶಪೂರ್ವಕವಾಗಿ ಹತ್ತಿರದಿಂದಲೇ 3 ಜನರಿಗೂ, ಅದು ಒಂದೇ ಜಾಗ, 3 ಜನರಿಗೂ ಒಂದೇ ಭಾಗದಲ್ಲಿ ಹೊಡೆದಿದ್ದಾರೆ. ಅಂದ್ರೆ 3 ಜನರಿಗೂ ಕುತ್ತಿಗೆ, 3 ಜನರಿಗೂ ಎದೆ ಮತ್ತೆ ತೊಡೆ ಭಾಗಕ್ಕೆ ಗುಂಡು ಹೊಡೆದು ಅವ್ರನ್ನ ಕೊಂದಿದ್ದಾರೆ ಅನ್ನೋ ಮಾತು ಬಲವಾಗಿ ಕೇಳಿ ಬಂದಿತ್ತು. ಇದಲ್ದೇನೆ ಮರಣೋತ್ತರ ಪರೀಕ್ಷೆ ವರದಿ ಇದಕ್ಕೆ ಈಗ ಅವರ ಜನರು ಹೇಳ್ತಾ ಇದ್ದಂತ ಮಾತಿಗೆ ಪುಷ್ಟಿ ಸಿಗ್ದಂಗಾಗಿದೆ. ಮರಣೋತ್ತರ ಈ ಮೃತರ ಕುಟುಂಬದವರು ಮತ್ತು ಸಾರ್ವಜನಿಕರು ಇಂದ ಕೇಳಿ ಬಂದಂತ ಮಾತಿನಂತೆ ಅರಣ್ಯ ಸಿಬ್ಬಂದಿ 3 ಜನರಿಗೂ ಹತ್ತಿರದಿಂದಲೇ ಗುಂಡು ಹಾರಿಸಿರುವಂತದ್ದು ವರದಿ ಈಗ ಮರಣೋತ್ತರ ವರದಿನಲ್ಲಿ ಬಂದಿದೆ. ಈ ಕುಮಾರ್ ಮರಣೋತ್ತರ ವರದಿನಲ್ಲಿ ಈತನ ಒಳ ಉಡುಪಿನಲ್ಲಿ ಹೆಡ್ ಟಾರ್ಚ್, ಬೆಂಕಿ ಪೊಟ್ಟಣ, ಬೀಡಿ ಇದ್ದಿದ್ದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಮತ್ತೆ ಶೂಟೌಟ್ ನಲ್ಲಿ ಕುಮಾರ್ ಅದಕ್ಕೆ ಬಹಳ ಹತ್ತಿರದಿಂದಲೇ ಗುಂಡು ಹಾರಿಸಿರೋದು ಕಂಡು ಬಂತಾ ಇದೆ. ಮತ್ತೆ ಆಂಟೋನಿ ಸ್ವಾಮಿಗೂ ಸಹ ಬಹಳ ಹತ್ತಿರದಿಂದನೇ ಗುಂಡು ಹಾರಿಸಿದ್ದು, ಮತ್ತೆ ಈತರ ಕುತ್ತಿಗೆ ಮತ್ತೆ ಎದೆ ಭಾಗಕ್ಕೆ ಗುಂಡು ಹೊಡೆದಿರುವಂತ ವರದಿ ಉಲ್ಲೇಖ ಆಗಿದೆ. ಮತ್ತೆ ಇವರ ಒಳ ಉಡುಪಿನಲ್ಲಿ ಇದ್ದಂತ 9 ಅಲ್ಯೂಮಿನಿಯಂ ಪ್ರೈಮರ್ ಪತ್ತೆ ಆಗಿದೆ. ಈತನ ದೇಹದಿಂದಲೂ ಸಹ ಪೆಲೆಟ್ಸ್ ಗಳನ್ನು ತೆಗೆದು ಅದನ್ನ ಪೊಲೀಸರಿಗೆ ತೆಗೆದುಕೊಟ್ಟಿದ್ದಾರೆ. ಮತ್ತೆ ಪೀಟರ್ ಅವರ ಮರಣೋತ್ತರ ವರದಿನಲ್ಲೂ ಸಹ ಅವ್ರಿಗೂ ಸಹ ಬಹಳ ಹತ್ತಿರದಿಂದಲೇ ಗುಂಡು ಹಾರಿಸಿ ಮತ್ತೆ ಎದೆಗೆ ಮತ್ತೆ ಕುತ್ತಿಗೆ ಮತ್ತೆ ತೊಡೆ ಭಾಗಕ್ಕೆ ಗುಂಡು ಹಾರಿಸಿರುವಂತ ವರದಿ ಉಲ್ಲೇಖವಾಗಿದೆ. ಇದು ಯಾಕೆ ಅಂತಂದ್ರೆ, ಇವರು ನಾವು ಕತ್ಲಿನಲ್ಲಿ ದೂರದಿಂದ ಹಾರಿಸಿದ್ವಿ, ಆ ಟೈಮಲ್ಲಿ ನಮ್ಗೆ ಎಲ್ಲಿಗೋ ಅವ್ರಿಗೆ ಬಿದ್ದಿದೆ ಅಂತ. ಆದ್ರೆ ಈ ಉದ್ದೇಶಪೂರ್ವಕ 3 ಜನರಿಗೂ ಒಂದೇ ಭಾಗದಲ್ಲಿ ಕುತ್ತಿಗೆ, ಎದೆ ಮತ್ತೆ ತೊಡೆ ಭಾಗಕ್ಕೆ ಪರ್ಫೆಕ್ಟ್ ಆಗಿ ಅದೇ ಜಾಗಕ್ಕೆ ಬಿದ್ದಿದೆ. ಇವರು ಉದ್ದೇಶಪೂರ್ವಕವಾಗಿ ಹೊಡೆದಿರೋಂತ ವಿಚಾರ ಈಗ ಮರಣೋತ್ತರ ಪರೀಕ್ಷೆನಲ್ಲಿ ಉಲ್ಲೇಖವಾಗಿದೆ. ಮತ್ತೆ ಈ ಮೃತರ ಕುಟುಂಬಸ್ಥರು ಮತ್ತೆ ಸಾರ್ವಜನಿಕರು ಹೇಳ್ತಾ ಇದ್ದಂತ ಮಾತಿಗೆ ಇದೊಂಥರ ಪುಷ್ಟಿ ಕೊಟ್ಟಂಗಾಗಿದೆ. ನೀತಿ ಫೈನ್ ಸುಂದರ್, ಓಕೆ. ಈಗ ಕ್ಲೋಸ್ ರೇಂಜಲ್ಲಿ ಶೂಟ್ ಆಗಿದೆ ಅನ್ನೋದೊಂದು ಗೊತ್ತಾಗ್ತಾ ಇದೆ. ಆಮೇಲೆ ಕೆಲವೊಂದಷ್ಟು ವಸ್ತುಗಳನ್ನು ವಶಪಡಿಸ್ಕೊಂಡಿರೋದು, ಅಂದರೆ ಮೃತಪಟ್ಟವರ ಜೇಬಿನಿಂದ. ಸೊ ಬೇಟೆಗೆ ಹೋಗಿದ್ರು ಅಂತ ಒಂದು ಕಡೆಯಲ್ಲಿತ್ತು, ಇಲ್ಲ ದನ ಹುಡುಕೋದಕ್ಕೆ ಅಂತ ಹೋಗಿದ್ರು ಅಂತ ಒಂದು ಕಡೆಯಲ್ಲಿತ್ತು. ಸೊ ಇವ್ರ ಕೈಯಿಂದ ಸಿಕ್ಕಿರುವಂಥ ಐಟಮ್ಸ್ಗಳು ಇದನ್ನು ನೋಡಿದಾಗ ಏನು ಮೆನ್ಷನ್ ಮಾಡಬಹುದು ಈಗ ಅಂತ? ಇದನ್ನು ನೋಡಿದಾಗ ಅರಣ್ಯ ಇಲಾಖೆಯವರು ಏನ್ ಹೇಳ್ತಾರೆ ಅಂದ್ರೆ, ಅವರು ಕಡ್ಡಾಯವಾಗಿ ಇವರು ಕನ್ಫರ್ಮ್ ಆಗಿ ಇವರು ಬೇಟೆಯಾಡೋದಕ್ಕೆ ಬಂದಿದ್ರು. ನಾವು ಇವ್ರು ಬೇಟೆಯಾಡಕ್ ಬಂದಿದ್ದಾಗ ಇವ್ರ ಹತ್ರ ನಾವು ಬೇಟೆಗೆ ತಂದಿದ್ದಂತ 2 ಬಂದೂಕು ಮತ್ತೆ ಅವರ ಸ್ಕ್ರೂ ಡ್ರೈವರು ಮತ್ತೆ ಅಡಿಗೆ ಪದಾರ್ಥಗಳು ಮತ್ತೆ 2 ಮೂಟೆನಲ್ಲಿ ತುಂಬಿದಂತ ಜಿಂಕೆ ಮಾಂಸನ ನಾವು ವಶಪಡಿಸ್ಕೊಂಡಿದ್ವಿ. ಇವರು ಆಗಿಂದಾಗೆ ಇವರು ಬೇಟೆ ಆಡೋದಕ್ಕೆ ಬರ್ತಾ ಇದ್ರು. ಈಗ ನಮ್ಮ ಕೈಗೆ ಸಿಗಾಕೊಂಡಿದ್ದಾರೆ. ಬಟ್ ನಾವು ದೂರದಿಂದ ಆರಿಸಿದಾಗ ಇವ್ರಿಗೆ ಗುಂಡು ತಗಲಿಗೆ ಮೃತಪಟ್ಟಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇವರು ಮೂಲ ಬೇಟೆಗಾರರೇ ಅನ್ನುವಂತ ಮಾತನ್ನ ಅರಣ್ಯ ಇಲಾಖೆ ಹೇಳ್ತಾ ಇದೆ. ಓಕೆ ಫೈನ್, ಥ್ಯಾಂಕ್ ಯು ಸುಂದರ್ ತಮ್ಮ ಡೀಟೇಲ್ಸ್ಗಾಗಿ.
ನೋಡಿ 2 ಥರದ ಆರೋಪ ಇತ್ತು. ಒಂದು, ಕುಟುಂಬಸ್ಥರ ಆರೋಪ ಮಾಡ್ತಾ ಇದ್ದಿದ್ದು ಬೇಟೆಗಾರರು ಅಲ್ಲ, ಬೇಟೆಗಂತ ಹೋಗೂ ಇರಲಿಲ್ಲ ಅಂತ. ಸೊ ಅದು ಬೇಟೆಗಾರರು ಅಂತ ಒಂದು ಕನ್ಫರ್ಮ್ ಆಗ್ತಾ ಇದೆ. ಇನ್ನೊಂದು ಕ್ಲೋಸ್ ರೇಂಜಲ್ಲೇ ಶೂಟ್ ಆಗಿರೋದು ಅಂತ. ಸೊ ಹತ್ತಿರದಿಂದನೇ ಶೂಟ್ ಮಾಡಿರೋದು ಅನ್ನೋದನ್ನು ಕೂಡ ಹೇಳ್ತಾ ಇದ್ರು. ಇಲ್ಲ ಕತ್ಲಿತ್ತು, ಬೆಳಗಿನ ಜಾವ ಆಗಿರೋದಲ್ಲ, ಸೊ ನಮಗೆ ಕಾಣಿಸ್ಕೊಳ್ಲಿಲ್ಲ, ನಾವು ಸ್ವಲ್ಪ ದೂರದಲ್ಲಿ ಇದ್ವಿ ಅಂತ. ಈ ನೋಡಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನನ್ನ ಕೈಲಿದೆ. ಇದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಏನು ಹೇಳ್ತಾ ಇದೆ ಇದು ಅಂತ ನೋಡಿದಾಗ ನಿಮಗೆ ನೋಡಿ ಲಾಸ್ಟಿಗೆ ವರದಿ ಕೊಟ್ಟಿದ್ದಾರೆ. ಅಂದರೆ ಎಲ್ಲಿ ಗಾಯ ಆಗಿದೆ, ಎಲ್ಲಿ ಪೆಟ್ಟು ಬಿದ್ದಿದೆ, ಎಲ್ಲಿ ನೋವು ಎತ್ತ, ಎಲ್ಲವನ್ನೂ ಕೂಡ ಉಲ್ಲೇಖಿಸಲಾಗಿದೆ. ಕೊನೆಗೆ ಅಂದರೆ ಈ ಡೆತ್ತಿಗೆ ರೀಸನ್ ಏನು ಅನ್ನೋದನ್ನು ಲಾಸ್ಟ್ ಪಾಯಿಂಟ್ ನಾವು ನೋಡಿದಾಗ ನೀಟಾಗಿ ಮೆನ್ಷನ್ ಮಾಡಿರೋದು. ಬೇಸ್ಡ್ ಆನ್ ಅಟಾಪ್ಸಿ ಫೈಂಡಿಂಗ್ಸ್ ರೇಂಜ್ ಆಫ್ ಫೈರ್ ಆಫ್ ಶಾರ್ಟ್ ಗನ್ ಇಂಜುರೀಸ್ ಕ್ಲೋಸ್ ರೇಂಜ್ ಅಂತಂದರೆ ಹತ್ತಿರದಿಂದನೇ ಶೂಟ್ ಮಾಡಲಾಗಿದೆ ಅಂತ, ತುಂಬ ಹತ್ತಿರದಿಂದ ಶೂಟ್ ಮಾಡಲಾಗಿದೆ ಅನ್ನೋದನ್ನು ಉಲ್ಲೇಖ ಮಾಡಲಾಗಿದೆ. ಸೊ ಆ ಕ್ಲೋಸ್ ರೇಂಜಲ್ಲಿ ಶೂಟ್ ಆಗಿರೋದ್ರಿಂದನೇ ಡೆತ್ ಆಗಿರೋದು ಅನ್ನೋದು. ಸೊ ದೂರದಿಂದ ಅಂತ ಅಲ್ಲ, ಹತ್ತಿರದಿಂದ ಅನ್ನೋದನ್ನು ಕೂಡ ಗೊತ್ತಾಗ್ತಿದೆ. 3 ಜನರದ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇದೆ. ಸೊ ಆಲ್ಮೋಸ್ಟ್ ಸೇಮ್, ಒಂದೇ ಕಡೆಗೆ ಗಾಯ ಆಗಿರೋದು, ಒಂದೇ ಕಡೆಗೆ ಶೂಟ್ ಆಗಿರೋದು ಅಂತ. ಇದಕ್ಕೆ ಸಂಬಂಧಪಟ್ಟಂತೆಗೆ ಆಟೋಂಡಿ ಅವರ ಪತ್ನಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಾಕಷ್ಟು ಆರೋಪಗಳನ್ನ ಕುಟುಂಬಸ್ಥರು ಕೂಡ ಮಾಡ್ತಾಯಿದ್ರು. ಅವ್ರನ್ನ ಮಾತಾಡ್ಸೋಣ. ಓಕೆ ಫೈನ್, ಕರೆ ಕಟ್ಟಾಗಿದೆ, ಮತ್ತೊಮ್ಮೆ ಅವ್ರನ್ನ ಕನೆಕ್ಟ್ ಆಗೋಣ. ನೋಡಿ, ಈಗ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇದನ್ನು ಹೇಳ್ತಾ ಇದೆ. ಕೆಲವು ರಾಜಕೀಯ ನಾಯಕರುಗಳು ಕೂಡ ಇದನ್ನು ಹೇಳಿದರು. ನಿನ್ನೆ ತಾನೇ ವಿಜಯೇಂದ್ರ ಅವರು ಫೋಟೋ ಸಮೇತವಾಗಿ ಎಕ್ಸ್ಪ್ಲೇನ್ ಮಾಡಿದರು. ತುಂಬ ಕ್ಲೋಸ್ ಆಗಿ ಶೂಟ್ ಆಗಿದೆ ನೋಡಿ, ಇದು ತುಂಬ ಹತ್ತಿರದಿಂದ ಶೂಟ್ ಆಗಿದೆ ಅಂತ. ಅದಲ್ಲದೆ ಕುಟುಂಬಸ್ಥರು ಅದನ್ನೇ ಹೇಳ್ತಾ ಇದ್ದಿದ್ದು, ಇದು ಪ್ರೀ ಪ್ಲ್ಯಾಂಡ್ ಆಗಿ ಮರ್ಡರ್ ಮಾಡಲೇಬೇಕು ಅಂತಾನೆ, ಸಾಯಿಸಬೇಕು ಅಂತಾನೇ ಶೂಟ್ ಮಾಡಿರೋದು ಅಂತ. ಸೊ ನಿಮಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಲಿ ಅಂತಲೇ ಕಾಯ್ತಾ ಇದ್ದಿದ್ದು. ಸೊ ದೂರದಿಂದ ನಿಂತ್ಕೊಂಡು ಶೂಟ್ ಮಾಡಿ ಅಕಸ್ಮಾತ್ ಡೆತ್ ಆಗಿದ್ರೆ ಅದನ್ನು ಆಕಸ್ಮಿಕ ಅಂತ ಹೇಳಬಹುದಿತ್ತೇನೋ, ಕಾಣಿಸ್ಲಿಲ್ಲ, ಏನೋ ಬ್ಲರ್ ಇದ್ದಂಗಿತ್ತು, ಕತ್ಲು ಬೇರೆ ಇತ್ತು ಅಂತ. ಇದು ತುಂಬ ಕ್ಲೋಸ್ ಸರ್ಕಲ್ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ನಿಖರವಾಗಿ ಸಾವಿಗೆ ಏನು ಕಾರಣ ಅನ್ನೋದನ್ನು ಮೆನ್ಷನ್ ಮಾಡಲಾಗಿದೆ. ಕ್ಲೋಸ್ ರೇಂಜಿಂದನೇ ಈ ಶಾರ್ಟ್ ಗನ್ನಿಂದ ಫೈರ್ ಮಾಡಿರೋದ್ರಿಂದಲೇ ಸಾವನ್ನಪ್ಪಿರೋದು ಅನ್ನೋದನ್ನು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ ನೋಡಿ. ಸೊ 3 ಸಾವಿಗೆ ಏನು ಕಾರಣ ಅನ್ನೋದು ಅಲ್ಲಿಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಅಧಿಕಾರಿಗಳು ಕೂಡ ಇಲ್ಲಿ ಇದನ್ನು ಮಿಸ್ಟೇಕ್ಸು ಅಂತ ಹೇಳಬೇಕಾ, ಅಥವಾ ದೊಡ್ಡ ಪ್ರಮಾದ ಅಂತ ಹೇಳಬೇಕು, ಅಥವಾ ಇದು ಬೇಕು ಅಂತಲೇ ಮಾಡಿದ್ದು ಅಂತ ಹೇಳಬೇಕು, ಗೊತ್ತಿಲ್ಲ. ಸೊ ತನಿಖೆ ಸೂಕ್ತ ರೀತಿಯಲ್ಲಿ ಆಗಬೇಕಾಗತ್ತೆ. ನಿಮ್ಗೆ ಹೆಂಗಾಗ್ಬಿಡುತ್ತೆ ಅಂತಂದರೆ ಕೆಲವೊಮ್ಮೆ ಹೌದು ಆತ್ಮರಕ್ಷಣೆಗಾಗಿ ಶೂಟ್ ಮಾಡಬೇಕಾಗತ್ತೆ ಅಂತ. ಬಟ್ ನಿಮಗೆ ಕ್ಲೋಸ್ ರೇಂಜಲ್ಲಿ ಅವರು ಇದ್ದಾರೆ ಅಂತ ಅಂದಾಗ ಅವ್ರನ್ನ ಹಿಡಿಯೋ ಪ್ರಯತ್ನ ಮಾಡ್ಬೋದಿತ್ತು, ತಡೆಯೋ ಪ್ರಯತ್ನ ಮಾಡ್ಬೋದಿತ್ತು. ಶೂಟೇ ಯಾಕೆ ಮಾಡಬೇಕಾಗಿತ್ತು? ನಿಮಗೊಂದು ಶೂಟ್ ಮಾಡೋದಕ್ಕೂ ಪರ್ಮಿಷನ್ ಬೇಕಾಗತ್ತೆ, ಅದಕ್ಕೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸಿಗಿರುತ್ತೆ, ಅನುಮತಿ ಸಿಗಬೇಕಾಗತ್ತೆ. ಆಯಿತು ಶೂಟೌಟ್ ಮಾಡಿ ಅಂತ ಹೇಳಬೇಕಾಗತ್ತೆ ಮೇಲಧಿಕಾರಿಗಳು. ಇಲ್ಲಿ ಅದೇನು ಹಾಗೆ ಅಲ್ವಾ, ಆ ಪ್ರೊಸೀಜರ್ ಏನೂ ಫಾಲೋ ಮಾಡೇ ಇಲ್ವಾ? ನಿಮ್ಗೆ ಇಷ್ಟು ಹತ್ತಿರದಲ್ಲಿದ್ದಾರೆ, 2 ಅಡಿ ಹತ್ತಿರ, 3 ಅಡಿ ಹತ್ತಿರದಲ್ಲಿ ಇದ್ದಾರೆ ಅಂತಂದಾಗ ತಡೆಯೋ ಪ್ರಯತ್ನ ಆಗಬೇಕಲ್ಲ. ಈಗ ನಿಮಗೆ ಕಷ್ಟ ಆಗ್ಬೋದು. ಸಿಬ್ಬಂದಿಗಳು, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅಂತಂದರೆ ವೆಲ್ ಟ್ರೈನ್ಡ್ ಇರ್ತಾರೆ ಅವರು. ಹೀಗಿರಬೇಕಾದ್ರೆ ತಡೆಯೋ ಪ್ರಯತ್ನ ಬಿಟ್ಟು ಶೂಟ್, ಇಷ್ಟು ಕ್ಲೋಸಲ್ಲಿ ಶೂಟ್ ಬೇಕಾಗಿತ್ತಾ? ಇದು ಪ್ರಶ್ನೆ. ಹಾಗಿದ್ರೆ ಇದು ಉದ್ದೇಶಪೂರ್ವಕವಾಗೇ ಮಾಡಿದ್ದ, ಕಾದು ಕೂತಿದ್ರ? ಇವ್ರು ಬೇಟೆಗಾರರು ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ. ಇವ್ರ ಜೋಬಲ್ಲಿ ಸಿಕ್ಕಿರುವಂಥ ವಸ್ತುಗಳು ಇನ್ನೊಂದು ಮತ್ತೊಂದು, ಮತ್ತು ನಿಮಗೆ ಇದಕ್ಕೂ ಸಂಬಂಧಪಟ್ಟಂತೆ ಆರೋಪಗಳು ಬರ್ಬೋದು, ಅದನ್ನು ಅಲ್ಲಗಳೆಯೋಕ್ಕಾಗಲ್ಲ. ಇಲ್ಲ, ಇವ್ರ ಜೋಬಲ್ಲಿ ಇವರೇ ತಂದಿಟ್ಟರು ಅಧಿಕಾರಿಗಳೇ, ಇನ್ನೊಂದು ಮತ್ತೊಂದು, ಹಂಗಿರಲಿಲ್ಲ, ತಮ್ಮನ್ನು ತಾವು ಸೇಫ್ ಮಾಡ್ಕೊಳ್ಳೋದಕ್ಕೆ ಇನ್ನೇನೋ ಮಾಡಿರ್ಬೋದೇನೋ, ಈ ಥರದ್ದೆಲ್ಲ ಬರುತ್ತೆ. ಆದರೆ ಸದ್ಯಕ್ಕೆ ಏನೇನು ಸಿಕ್ಕಿದೆ, ಅವ್ರು ಸಾಯುವಂಥ ಸಂದರ್ಭದಲ್ಲಿ ಅವರ ಸಿಚುವೇಶನ್ಸ್ ಯಾವ ರೀತಿ ಆಗಿತ್ತು, ಬಾಡಿಗೆ ಯಾವ ರೀತಿ ಆಗಿತ್ತು, ಎಲ್ಲೆಲ್ಲಿಗೆ ಪೆಟ್ಟಾಗಿದೆ, ಏನರಲ್ಲಿ ಶೂಟ್ ಮಾಡಲಾಗಿದೆ, ಎಷ್ಟು ಕ್ಲೋಸ್ ರೇಂಜಲ್ಲಿ ಶೂಟ್ ಮಾಡಲಾಗಿದೆ. ಸೊ ಇದನ್ನು ನೋಡಿದಾಗ ಬೇಟೆಗಾರ